ಸಚಿವ ಸತೀಶ್ ಜಾರಕಿಹೊಳಿ ಭಾಮೈದನಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಅಬಕಾರಿ ಅಕ್ರಮ ಜಾಲ. ವಿದೇಶದಲ್ಲೂ ಕೂಡ ಮಂಜುನಾಥ್ ಅವರ ಅಕ್ರಮ ಬೇರುಗಳು ಕಂಡು ಬಂದಿದ್ದಾವೆ. ಫ್ರೀಡಂ ಟಿವಿಯಲ್ಲಿ ಮಂಜುನಾಥ್ ಬೇನಾಮಿಗಳ ಲೀಸ್ಟು ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ. ಅಧಿಕಾರಿ ಮಂಜುನಾಥ್ ಜೊತೆಗೆ ನಂಟು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಮಂಜುನಾಥ್ ಅವರ ಜೊತೆಗೆ ನಂಟು ಹೊಂದಿರುವಂತಹ ಹಿನ್ನೆಲೆ ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಉದ್ಯಮಿ ನೂರಾನಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ಹನುಮಾನ್ ನಗರದಲ್ಲಿ ಇರುವಂತಹ ಕ್ರಿಸ್ತ ನೂರಾನಿ ಮನೆ. ಬೆಳಗಾವಿಯ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿ ಇವರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಬಗೆದಷ್ಟು ಅಕ್ರಮಗಳು ಬಯಲಾಗ್ತಾ ಇದೆ. ಮಂಜುನಾಥ್ ಅವರ ಬೇರುಗಳು, ಅವರ ಅಕ್ರಮದ ಬೇರುಗಳು ವಿದೇಶದಲ್ಲೂ ಕೂಡ ಇದ್ದಾವೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಅಬಕಾರಿ ಅಕ್ರಮ ಜಾಲ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ ನಂತರ ವಿದೇಶದಲ್ಲೂ ಕೂಡ ಮಂಜುನಾಥ್ ಅವರ ಅಕ್ರಮ ಬೇರುಗಳು ಹರಡಿಕೊಂಡಿರುವಂಥದ್ದು ಕಂಡು ಬಂದಿದೆಯಂತೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾಮೈದನಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇವತ್ತು ಏಕಾಏಕಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡ್ರು. ಇದರ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಸಂಪತ್ತಿನ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದೀಗ ವಿದೇಶದಲ್ಲೂ ಕೂಡ ಅವರ ಸಂಪತ್ತಿತ್ತು, ಅಲ್ಲೂ ಕೂಡ ಈ ಬೇರುಗಳು ಹರಡಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಈಗ ಮತ್ಯಾವ ಒಂದು ವಿಚಾರಗಳನ್ನು ಹೊರಗೆಳಿತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಇದೀಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ದಾಖಲೆಗಳನ್ನು ಕಲೆ ಹಾಕಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರನ್ನು ವಿಚಾರಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನೇನೆಲ್ಲ ಸಿಕ್ಕಿದೆ, ಎಲ್ಲಿಯವರೆಗೆ ಅವರ ಅಕ್ರಮ ಸಂಪತ್ತು ಹರಡಿಕೊಂಡಿತ್ತು, ವ್ಯಾಪಿಸ್ಕೊಂಡಿತ್ತು, ಅದರ ಬಗ್ಗೆ ಮಾಹಿತಿಗಳನ್ನು ಜನರ ಮುಂದೆ ಇಡ್ತಾರೆ.